ಏನು ಬಿಡ ಗಿರಿಜಿ ನಮ್ಮ ಕನಕವಂತೂ ಬರೀ ಸ್ವಾತಿನ ಭಾಳ ರ್ಯಾತಾಳವ. ಏನು ತವ್ರ ಮನ್ಯಾಗ 2 ದಿನ ಕುಂಡ್ರದು ಗಂಡನ ಮನೆಗೆ ಹೋಗ್ಬೇಕು ಅನ್ನೋದೇ ಇಲ್ಲ. ಅದಕ್ಕೆ ಇಲ್ಲೇ ಕೂತೈತೆ ನೋಡಿವ ಬಿಡಾಡಿ ಹೋಗ್ವಾತ್ ನೋಡಿ. ಹೋಗತ್ತ ಬಾಯಿ ಬಿಟ್ಟು ಹೇಳತ್ತೀವಿ ಕರೆ ಹೋಗವಾತ್. ಇನ್ನೊಂದು 2 ದಿನ ಬಿಟ್ಟು ಮಗಳು ಬರ್ತಾಳಕ್ಕಿ ಮಗಳು ಬರಾನ ಆಕಿ ಕರ್ಕೊಂಡು ಹೋಗ್ಬಿಡ್ತಾನ ಅಂತ ಹೇಳ ಫೋನ್ದಾಗ ಹೇಳಾಳು. ನಮಗರಿ ಕೆಟ್ಟ ತಲೆ ಹಿಡ್ಸ ನೋಡುವ. ಕೆಟ್ಟ ಕೆಟ್ಟ ಅಂದ್ರೆ ಕೆಟ್ಟ ಏನು ಹೇಳೋದು ಬಿಡಯವ. ಆ ಬಿಡಾಡಿ ಬಗ್ಗೆ ಏನು ಮಾತಾಡ್ರು ಮುಗ್ಯಾಂಗ ಇಲ್ಲ. ಕೆಟ್ಟ ಸ್ವಾತಿದ ತಲೆ ಹಿಡಿಸ್ಕೊಂಡು ಕೂತಾಳ ಆ ಹುಡುಗಿ ಪಾಪ. ತನ್ನ ಪಾಡಿಗೆ ತನ್ನ ಪಾಡಿಗೆ ತಾ ಇರಾಕು ಬಿಡುವಳು, ಏನೂ ಮಾಡುವಳು. ಒಟ್ಟು ಕಿಟಿ 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 ಸಣ್ಣಂಗೆ ಏನಾರ ಒಂದು ಅನ್ನೋದು ಏನಾರ ಒಂದು ಆಡೋದು ಬರೀ ಇದನ್ನ ಮಾಡತ್ತಿತ್ವ ನಮ್ಮ ಕನಕವು. ಏನು ಹೆಣ್ಣೈತೆ ನನಗರೇ ಕೆಟ್ಟ ಬ್ಯಾಸರು ಬಂದೈತೆ ನೋಡು. ಎಂದು ಹೊಕ್ಕತ್ತೆ ತಂದು ಕರೆನೇವ ಯಾರ್ಯಾರ ಮನೆಗೆ ಬಂದ್ರೆ 4 ದಿನ ಚೆನ್ನಾಗಿದ್ದ ಸುಮ್ಮ ಹೋಗ್ಬಿಡ್ಬೇಕು. ನಮ್ಮ ಸಂಸಾರದಾಗ ಯಾಕೆ ಬೆಂಕಿ ಹಚ್ಚೋದು. ಕೆಟ್ಟ ತಲೆ ಹಿಡ್ಸ್ಕೊಂಡು ಕೂತಾಳು. ಯವ್ವ ರಗಡ್ ಆಗೈತೆ ನೋಡು. ಅಯ್ಯೋ ಅದು ಬಿಡವ, ಆಕಿದಂತೂ ಮುಗಿಲಾರ್ದ ಕತ್ತಿ. ಆಕಿ ಯಾವಾಗಲೂ ಹಂಗೆ ಅದಾಳು. ಹುಟ್ಟಿದಾಗಿಂತ್ರ ನೋಡ್ದಕಿನಕಿನ ಯವ್ವ ರಗಡ್ ಮಾಡಿಟ್ಟಾಳಕ್ಕೆ ನಿನಗೆ ಬಿಡಾಕಿದ. ಇದು ನಿಮ್ಮ ಕಾಡೆಯವ್ರು ನಿಮ್ಮ ಅಂತಂಬ್ರ ಅವರಿಬ್ಬರು ಗಂಡ ಹೆಂಡತಿ ನಿಮ್ಮ ಮನೆ ಕಡೆ ಬಂದಿದ್ದಾರೆ ನೋಡು. ನೀ ಸ್ವಾತಿಗಳ ಮನೆಗೆ ಹೋದಾಗ ನಮ್ಮ ಮನೆ ಕಡೆ ಒಂದಿಟ ನೋಡ್ಕೋತ ಗಿರ್ಜಿ ಅಂತ ಹೇಳಿ ಹೋಗಿದ್ದಿ. ಮತ್ತು ನಾರೇ ನೋಡ್ಕೋತ ಅಂದ್ರೆ ನಾಯಿನ ನೋಡ್ಬೇಕಂತಂದು ನೀನು ನೋಡಕ್ಕೆ ಹೋಗಿದ್ದಿಲ್ಲ. ಅದು ಹೆಂಗತಂದ್ರೆ ಹೇಳ್ತೀನಿ ಕೇಳಿಲಿ ವಿಚಾರ ಏನಾಗೈತೆ ಅನ್ನೋದು. ನನಗೆ ನೀ ಸ್ವಾತಿಗಳ ಮನೆಗೆ ಹೋಗ್ತಿ ಅನ್ನೋದ ನೆನಪೇ ಇಲ್ವಾ. ನಾ ಮುಂಜಾನೆ ಎದ್ದು ಏನು ಮಾಡೀನಿ, ಸುಮ್ಮ ನಿಮ್ಮ ಮನೆ ಕಡೆ ಹೋಗಿ ನನಗೆ ಒಂದಿಟ್ಟು ಇದು ಬೇಕಾಗಿತ್ತು, ಹುಂಚಿಕಾಯಿ ಬೇಕಾಗಿತ್ವ. ನಿಮ್ಮ ತೋಟದಾಗಿಂದ ಹುಂಚಿಕಾಯಿ ಹರ್ಕೊಂಡು ಬಾತ್ ಹೇಳಿ ಗೌಡ್ರಿಗೆ ಅಂತ ಹೇಳಕತ್ತಂದ ಬಂದೀನಿ. ಫೋನ್ದಾಗ ಒಂದು ಚಾರ್ಜ್ ಇದ್ದಿದ್ದಿಲ್ಲ. ಹಾಗಾಗಿ ನಾನು ಬರೋಡ್ಗೆ ನಿಮ್ಮ ಮನೆ ಕೀಲಿ ಹಾಕಿತ್ವ. ಕೀಲಿ ಹಾಕೋಣ ಮತ್ತು ನಿಮ್ಮದು ಗಾಡಿನೂ ಇದ್ದಿದ್ದಿಲ್ಲ. ಮತ್ತು ನಾ ಸುಮ್ಮನೆ ಅಲ್ಲೇ ನಿಮ್ಮ ಮಾವಿನಕಾಯಿ ಗಿಡ ಐತ್ಲ ಅಲ್ಲಿ ಇಂತ್ರ ಬರತ್ತಿದ್ನಿ. ಅಟ್ರಾಗ ಅವರಿಬ್ರು ಕಂಡ್ರು ನನ್ನ ಕಣ್ಣಿಗೆ. ಕಾನಾನ ಏನಂದ್ರು, ನನ್ನ ಕಣ್ಣಿಗೆ ಕಂಡ್ರು. ಕಾನಾನ ಏನಂತಾರ, ಅಯ್ಯ ಗಿರ್ಜಿ ಕಾಡ್ಯಾಕೆ ಬಂದು ಶಾಂತಕದು ಯಾರೂ ಇಲ್ಲ, ಮತ್ತು ಅವ್ರ ಮನೆ ಕಡೆ ನಿಂದೇನು ತೆಗದ ಹಿಂಗೆ ಅನ್ನಾಕತ್ರವ. ನಾ ಏನನ್ನಿ, ಇಲ್ಲ ಶಾಂತಕ್ಕೆ ನಂಗೆ ಹೇಳಿ ಹೋಗ್ಯಾಳು ಒಂದಿಟ್ಟು ಮನೆ ಕಡೆ ನೋಡ್ಕೋತಾ ಇರ್ವಾ ಅಂತಂದೆ ಹೋಗ್ಯಾಳು ಅಂತ ಹೇಳಿನಿ. ನಾನು ಅದಕ್ಕೆ ಏನಂತಾಳಕಿ ನಿಮ್ಮ ನೆಗ್ಯಾನಿ, ಅಯ್ಯ ಒಳೆ ಕಾಯಕ ನಾಯಿ ಇಟ್ಟು ಹೋಗ್ಯದಂಗೆ ನೀನು ಇಟ್ಟು ಹೋಗ್ಯಾಳ ತಂದು ಬಿಟ್ಟಳವ. ನನಗೆ ಎಲ್ಲಿ ಬರ್ಲಾರ ಸಿಟ್ಟು ಬಂದುಬಿಡ್ತು ನೋಡು. ಅಲ್ರಿ ಒಳ್ಳೆ ಇಲ್ಲೇನು ರೋಡ್ ಮೇಲೆ ನಿಂತೇರಿ ಬರಬಾರ್ದನ ಕಡೆ ನಮ್ಮ ಮನೆ ಕಡೆ ರೀ. ಒಟ್ಟ ಭೇಟಿಯಾಗಿಲ್ಲ, ಬಂದು ಇಲ್ಲ, ಏನೂ ಇಲ್ಲ. ಅಯ್ಯ ಮಲ್ಲವ್ವ, ನಾವು ಬರ್ಬೇಕಂತ ಮಾಡಿದ್ವಿ. ಎಲ್ಲಿದ ಯವ್ವ ಒಟ್ಟ ಟೈಮ ಸಾಲ್ವಾತು ಎಲ್ಲಿ ಹೋಗಾಕ. ಈಗ ಮದುವೆ ಒಂದು ಆಗೈತ್ಲ ಮಗನ ಸೊಸಿನ ಪಾಪ ಒಬ್ಬಕಿನ್ನ ಬಿಟ್ಟು ಬರಾಕು ನಂಗೂ ಆಗ್ವಾತು. ಮತ್ತು ಮನ್ಯಾಗ ಆಕಿಗೂ ಒಂದಿಟ್ಟು ಅಡಿಗೆ ಇನ್ನೂ ಬರೋದಿಲ್ಲ. ಆಕಿಗೂ ಕಲಿಸ್ಕೊಡತ್ತೇನ್ವ. ಮತ್ತು ಸಣ್ಣ ಪುಟ್ಟ ಅಡಿಗೆ ಕಲಿಸ್ಕೊಡತ್ತೇನಿ. ಇನ್ನು ಮತ್ತು ಬಿಟ್ಟು ಅಡ್ಯಾಡ್ರ ಚಲೋ ಅನ್ಸಂಗಿಲ್ವ. ಮತ್ತು ಆ ಕಾಡೆ ಆವ ಇವ ಕಾರ್ಯಕ್ಕದು ಹೋಗೋದಿರ್ತೈತ್ಲ. ಮತ್ತು ಇಬ್ಬರು ಕೂಡ ಹೋಗೋದಾಕತಿ. ಮತ್ತು ಹಂಗೆ ಆಕಿನ ಬಿಟ್ಟು ನಾವು ಹೋಗೋದು ಚಲೋ ಅನ್ಸಂಗಿಲ್ವ. ಅದಕ್ಕೆ ಬಂದಿಲ್ಲ ನಾನು ಈ ಕಡೆ. ಮತ್ತು ನೀವಾರ ಆ ಕಡೆ ಬರ್ಬೇಕಲ್ಲ ಒಂದಿಟ್ಟು. ಅಯ್ಯೋ ಎಲ್ಲಿದ್ದು ಬರ್ತೀಯವ್ವ, ನನ್ನ ಕತಿ ಏನು ಕೇಳಿ ಭಾಳ. ನನ್ನ ಮಗಗೆ ಒಂದು ಹೆಣ್ಣು ನೋಡಕ್ಕೆ ಹೋಗಿದ್ವಿ ಮೊನ್ನೆ. ಅಯ್ಯೋ ಯವ್ವ ಅವ್ರದ ಸುದ್ದಿ ಕೇಳಬೇಕು ನೋಡಕ್ಕೆ ಬಾ ಅಂದಾರಣ. ನಾನು ನೋಡಕ್ಕೆ ಹೋಗಿವ. ಆಮೇಲೆ ಹುಡುಗಿ ನೋಡಿದ್ವಿ. ಆಮೇಲೆ ನಿಮಗೇನ ಪಾಸ್ ಐತನ್ರಿ ಅಂತ ಕೇಳಿದ್ರು. ನಾವೇನಂದ್ವಿ, ಇಲ್ಲ ನಾವು ಮನೆಗೆ ಹೋಗಿ ತಿಳಿಸ್ತೀವ್ರಿ ಅಂತಂದಿವಿ. ಹೌದು ಬಿಡು, ಮತ್ತು ಅಲ್ಲೇ ಹೆಂಗೆ ಹೇಳಕ್ಕೆ ಬರ್ತೈತಿ. ಪಾಸ್ ಆಗೈತಿ ಬಿಟ್ಟೈತಿ ಮನೆಗೆ ಬಂದು ಎಲ್ಲರೂ ವಿಚಾರ ಮಾಡಿ ಹೇಳೋದಾಗ್ತೈತಿ. ಅವ್ರು ಹಂಗ್ಯಾಕೆ ಮಾತಾಡತ್ತಿದ್ರಿ ಏನು. ಮತ್ತು ತೋರ್ಸೋದಕ್ಕಾರೆ ಚಂದಂಗೆ ತೋರಿಸಿ ಹಿಂಗೆ ಮಾತಾಡ್ರೆ ಚಲೋ ಅನ್ಸಂಗಿಲ್ವ ಇದು. ಆಮೇಲೆ ನಿಮಗೆ ಪಾಸ್ ಬಂದೈತೆ ಅನ್ನೋದು ಕೇಳ್ರು ನಾವು ಮನೆಗೆ ಹೋಗಿ ತಿಳಿಸ್ತೀವ. ಅವ್ರು ಏನಂತಾಳ, ನಮ್ಮ ಹುಡುಗಿಗೆ ಹುಡುಗ ಬೆಂಗಳೂರಾಗಿರ್ಬೇಕ್ರಿ, 1,00,000 ಪಗಾರ ಮ್ಯಾಲೆ ಇರ್ಬೇಕತ್ವ. 1,00,000 ಪಗಾರ, 1,00,000ಕ್ಕಿಂತ ಹೆಚ್ಚು ಪಗಾರ ಇರ್ಬೇಕತ್ವ. ಅದನ್ನು ಅನ್ನಿ ನಾನು ಏನು ಅನ್ನಲಿಲ್ಲ, ಸುಮ್ಮಾದ್ನಿ. ಆಮೇಲೆ ಹುಡುಗಗ ಅವ್ವ ಅಪ್ಪ ಇಬ್ರು ಇದ್ರೂ ಬೆಂಗಳೂರಾಗ ಮನ್ಯಾಗ ಇರಬಾರ್ದತ್ತ, ಇಲ್ಲೇ ಊರಾಗಿನ ಮನ್ಯಾಗ ಇರ್ಬೇಕತ್ತವ್ರ. ಒಟ್ಟ ಅಲ್ಲಿ ಹೋಗೋದು ಬರೋದು ಮಾಡಂಗಿಲ್ಲತ್ತ. ಒಟ್ಟ ಹುಡುಗ ಹುಡುಗಿನ ಇಬ್ಬರನ್ನ ಅಲ್ಲಿ ಬಿಡ್ಬೇಕತ್ವಾ. ಅಯ್ಯ ಕತಿಯ ಇವ್ರೇನು ಹೆಣ್ಣು ಕೊಡತ್ತಾರೋ ಏನು ಮಾಡತ್ತಾರ ತಿಳಿಯವಾತ್ಲ ಇವ್ರ ಕತಿನ ಕತಿ. ಮತ್ತು ಕೇಳ್ತಾರು ಅಕ್ಕಂಗ್ಯಾರದು 8 ಮಂದಿ ಅದಾರು, ಅಕ್ಕಂಗ್ಯಾರು ಯಾರು ಇರಬಾರ್ದತ್ತ. ಅಯ್ಯೋ ಯವ್ವ ನೀನು ಮತ್ತು ಇನ್ನೇನು ಇವಕಿಗೆ ನಾಳೆ ಅಕ್ಕಂಗ್ಯಾರು ಇರಬಾರ್ದು, ಅವ್ವ ಅಪ್ಪ ಇರಬಾರ್ದು, ಹುಡುಗ ಹುಡುಗಿ ಇಬ್ಬರ ಬೆಂಗಳೂರಾಗ ಇರ್ಬೇಕಂದ್ರೆ ಆಗೋ ಕೆಲಸ ಈಗಿನ ಕಾಲದಾಗ. ಮತ್ತು 1,00,000 ಮೇಲೆ ಪಗಾರ ಬೇಕತ್ತ. ಅದಕ್ಕೆ ನಾನು ಕೇಳೀನಿ, ನಿಮ್ಮ ಹುಡುಗಿ ಏನು ಸಾಲಿ ಕಲ್ತಾಳ್ರಿ ಅದು ಕೇಳ್ಬಿಟ್ನಿ ನಾನು. ಮತ್ತೇನು ಎಷ್ಟತ್ತು ಮಾತಾಡ್ಸ್ಕೊಂಡು ಆಕಿ ಹೇಳೋದೆಲ್ಲ ಕೇಳಿಸ್ಕೊಂಡ ನಾನು ಕೇಳೀನಿ, ಹುಡುಗಿಗೆ ಏನು ಕಲ್ತಾಳು, ಹುಡುಗಿ ಏನು ಕಲ್ತಾಳು, ಹುಡುಗಿದು 8 ಪಗಾರ ಐತಿ ಅದಕ್ಕೆ ನಾನು ಕೇಳೀನಿ. ನಾರೇ ಯಾಕೆ ಬಿಡ್ಲೇವ, 4 ಮಂದಿಯಾಗ ನಮ್ಮ ದಬ್ರು ಹೋದಂಗೆ ಹಾಕಿ ಮಾತಾಡಕತ್ತಾಗ ನಾವು ಕೇಳಬೇಕಲ್ಲ. ಹುಡುಗಿ ಏನು ಕಲ್ತಾಳ ಕೇಳೋಣ ಹೇಳ್ತಾರು. ನಮ್ಮ ಹುಡುಗಿ 10ನೇತ ಪಾಸ್ ಆಗೈತ್ರಿ. ಅಲ್ಲ ತನ್ನ ಮಗಳು ಕಲ್ತಿದ 10ನೇತ.
ತಾ ಹಳೆಯ ಹುಡ್ಕಾತಿದ್ದಿದ್ದ ಲಕ್ಷ ಪಗಾರ ಗಂಟ್ಲೆ ಲಕ್ಷ ಗಂಟ್ಲೆ ಪಗಾರ ಇದ್ದಿದ್ದ ಹಳೆಯನ್ ಹುಡ್ಕಾತ ಎಂಥ ಕತಿ ನೋಡಿ. ತನ್ನ ಮನ್ಯಾಗ ತಂದ ಸುದ್ದಿಲ್ಲ, ಮತ್ತೊಬ್ಬರ ಮನ್ಯಾಗ ಹೋಗಿ ದರ್ಬಾರ್ ನಡ್ಸವ್ರು ಇವ್ರು. ಅದು ಕರೆನ ಬಿಡ ಯವ್ವ, ಈಗಿನ ಹುಡುಗಿಯಾರ ಮದುವೆ ಆಗು ಹುಡುಗಿಯಾರ್ಕಿನ್ನ ಅವ್ರ ಅವುಗಳ್ದು ಹೆಚ್ಚು ಡಿಮ್ಯಾಂಡ್ ಆಗೈತಿ. ಆ ಹುಡುಗಿಯಾರ ಪಾಪ ಏನೋ ಒಂದು ಹೆಚ್ಚ ಕಮ್ಮಿ ನೋಡಿ ಹ್ಞೂ ಅಂದ್ರೆ ಅಂತ ಇವು ಅವ್ರ ಅವುಗಳ್ದು ನೋಡಿ ಅವ್ರ ಅವುಗಳು ಇಂತ್ರನ ಹೆಣ್ಣುಗಳೆಲ್ಲೂ ಪಾಸ್ ಆಗವಲ್ಲು, ಗಂಡುಗಳಿಗೂ ಪಾಸ್ ಆಗೋದು ಭಾಳ ತೊಂದರೆ ನಡೆದೈತಿ. ಅದಕ್ಕೆ ಗಂಡುಗಳಿಗೆ ಹೆಣ್ಣು ಸಿಗ್ಲಾರ್ದಂಗೆ ಆಗೈತಿವ್ವ. ಅಲ್ಲ ಎಲ್ಲರಿಗೂ ಕಲ್ತವ್ರ ಬೇಕಂದ್ರೆ ಕಲೀಲಾರ್ದೇನು ಮತ್ತೆ ಏನು ಮಾಡ್ಬೇಕತ್ತ? ಕಲೀಲಾರ್ದಾರ ಏನು ಊರು ಬಿಟ್ಟು ಹೋಗ್ಬೇಕು, ಊರಾಗಿರ್ಬೇಕು ಏನು ಮತ್ತೀಗ ನಾಳೆ ಈ ಕಲೀಲಾರ್ದವ್ರಿಗೂ ಒಮ್ಮಿಂದ ಒಮ್ಮಗ್ಲೆ ನೌಕರಿ ಚಲೋನು ಬಂದು ಅಂದ್ರೆ ಅವಾಗೇನು ಮದುವೆ ಆದವ್ರನ್ನ ಬಿಟ್ಬಿಟ್ಟು ಬರ್ತಾರತ್ತ ನೀವ್ರು? ಅವ್ರದ್ದು ಬಿಡ ಯವ್ವ ಗಿರ್ಜಿ ಕತ್ತಿ, ಅವ್ರದ್ದು ಬಿಡು. ಅವ್ರವು ಹೇಳೋದು ನೋಡ, ತನ್ನ ಮಗ ಕಲ್ತಿದ 10ನೇ ಮ್ಯಾಟ್ರಿಕ್ ಪಾಸ್ ಆಗೈತಿ, ತಂದ ತಾ ನೋಡ್ಕೋವಾತ. ಆಸೆ ನೋಡ ಆಸೆ, ಅದೇನೋ ಅಂತಾರಲ್ಲ ಕೆಲಬಗ ಅಂತಸ್ತಿನ ಮನಿ ಬೇಕಂತಾರಲ್ಲ, ಅದೇನು ಸುಳ್ಳಲ್ಲ ನೋಡು. ಆಸೆ ಪಡಾಕು ಒಂದು ಇತಿಮಿತಿ ಇರಬೇಕು, ಅತಿ ಆಸೆ ಪಡತ್ತಳಿ ಈಕೆರೆ ಅವ್ರವು. ನಾಳೆ ಏನು ಈಗ ನೋಡ ನಮ್ಮ ಹುಡುಗ ಕಲ್ತಿಲ್ಲತ್ತ ಗೊತ್ತೈತಿ, ಅಟ್ಟ ಪುಡ್ತೆ ಕಟ್ಟ ಕಲ್ತಾನ ಅವನ, ಇಲ್ಲ ತನ್ನಂಗಿಲ್ಲ. ಎಲ್ಲ ಹೇಳಿ ಕೇಳಿನ ಹೋಗಿವಿ, ಮತ್ತು ಅಲ್ಲಿ ಹೋಗೋಣ ಹಂಗಂದ್ರೆ ಹೆಂಗೆ? ಚಂದ ಇದು ಮಾತಾಡ್ತಾಳು ಫಸ್ಟೇ ಎಲ್ಲ ಮಾತಾಡಿ ಫೋನ್ದಾಗ ಮಾತಾಡಿ ವಿಚಾರ ಮಾಡ್ಕೊಂಡು ಮಾತಾಡ್ಬೇಕಲ್ಲ, ಮುಂದೆ ತೋರಿಸೋದು ಮಾಡೋದು ಎಲ್ಲ ಬಿಟ್ಕೊಂಡು ಅಲ್ಲಿ ಹೋಗೋಣ. ಹಂಗೆ ಮಾತಾಡಿ ನಾನು ಬರೋಬ್ಬರ ಹಿಂಗೆ ಮಾತಾಡಿ ನೋಡ್ತೀನಿ. ನಾನು ಆಕಿ ನಾಳೆ ತನ್ನ ಮಗಳನ್ನ ಎಲ್ಲಿ ಕೊಡ್ತಾಳೆ ನಾನು ನೋಡೋಕ್ಕೆ ಅದೇನಿ. ಮತ್ತು ನೀನೊಂದು ಮಾತು ಕೇಳಬೇಕಿಲ್ಲ, ನಿನ್ನ ಮಗಳು ಮದುವೆ ಆಗಕ್ಕಿದ್ದಾಳು, ನೀ ಮದುವೆ ಆಗಕ್ಕಿದ್ದು ಕೇಳಬೇಕಿಲ್ಲ. ಮತ್ತು ಅಕ್ಕಿಗೆ 1 ಲಕ್ಷ ಪಗಾರ ಇರೋಳೆ ಬೇಕಂದ್ರೆ ಅದ ಕೇಳೋದಿತ್ತು. ನೀ ಮದುವೆ ಮಾಡ್ಕೊಳಕ್ಕಿದೆಯೋ ನಿನ್ನ ಮಗಳಿಗೆ ಗಂಡು ನೋಡತ್ತಿ ಅದು ಕೇಳಬೇಕಾಗಿತ್ತು. ಅಯ್ಯ ಆದ್ ಬಿಡ ಮಲ್ಲವ್ವ, ಮನೆ ಏನದು ಗೊತ್ತಾನ, ನಮ್ಮ ಇದನ್ನ ಮಗಗೆ ಹೆಣ್ಣು ನೋಡತ್ತಿದ್ದಿಲ್ಲ ಅವ್ರು ಏನಂತವ್ರು, ಹುಡುಗಗೆ ಹೊಲ ಇರ್ಬೇಕತ್ತ, ಸಾಲಿ ಕಲ್ತಿರ್ಬೇಕತ್ತ, ಅವ್ರದ್ದು ಇದೆ ಯವ್ವ. ಎಲ್ಲರೂ ಹಿಂಗೆ ಅಂದ್ರೆ ಆ ಗಂಡುಗಳು ಏನು ಸಾಲಿ ಕಲಿಲಾರ್ದು ಗಂಡುಗಳು ಏನು ಮಾಡ್ಬೇಕು ಯವ್ವ? ಪಾಪ ಈ ನಮ್ನಿ ಹುಡುಗಿಯಾರಿಗೆ ಬಂದೈತಿ, ತಾವು ಕಲ್ತಿರಂಗಿಲ್ಲ, ಕಲ್ತಿದ್ದು ಗಂಡು ಬೇಕತ್ತ. ಇನ್ನೊಂದು ಒಬ್ಬಾಕಿ ಹೇಳತ್ತಾಳ, ಏನತ್ತಾಳ ಗೊತ್ತಾನ, ಕಲ್ತಾಳು 8ನೇ ತಾಕಿಗೆ ಗೋರ್ಮೆಂಟ್ ಜಾಬ್ ಇದ್ದಂಗೆ ಹುಡುಗಬೇಕತ್ತ. ಇವ್ರ ಚೆನ್ನಾಗಿ ಕಲಿತು ಇದನ್ನು ಮಾಡಿಲ್ಲ, ಮಂದಿ ಹೆಸರು ಇಟ್ಕೋತ ಕೂತಾರ ಯವ್ವ. ಮತ್ತು ಹೆಂಗೆ ಗೊತ್ತಾನು, ಒಟ್ಟು ತಮ್ಮ ಮನ್ಯಾಗ ಏನೇನು ಇರ್ಲಿಕೊಂಡು ನಡಿತೈತಿ, ಗಂಡನ ಮನ್ಯಾಗಂತೂ ತುಪ್ಪದಾಗ ಕೈ ತೊಳಿಬೇಕು ಅಂಥವ್ರು ಬೇಕತ್ತಾರ. ಈಗಟ್ಟ ಗಿರಿಜಿ, ಈಗಟ್ಟ ಅದೆಲ್ಲ ಕಾಲ್ಮಾನ್ ಏನು ಹಿಂಗೆ ಇರ್ತೈತೇನ? ಕಾಲ್ಮಾನ್ ಬದಲಾಕೋತಾನೆ ಇರೋದು. ಈಗೇನು ಮಾತಾಡಿರ್ತಾರ ನಾಳೆ ಅವರು ಅಂತಾರೆ, ಅಯ್ಯವ್ವ ಬಡವ್ರ ಮಕ್ಕಳಿಗೆ ಕೊಟ್ರೆ ಪಾಡಿತ್ಲ ಯವ್ವ, ನನ್ನ ಮಗಳು ಆರಾಮರೇ ಇರ್ತೈತಿ. ಅದಕ್ಕಂದ್ರೆ ಟಿವ್ಯಾಗ ನೋಡತ್ತಿಲ್ಲೋ ನೀನು? ರೊಕ್ಕ ನೋಡಿ ಮದುವೆ ಮಾಡಿ ಕೊಟ್ಟವ್ರದ್ದೆಲ್ಲ ಮನ್ನ ಮುಗ್ಸತ್ತಾರ, ಅವ್ರವ್ರ ಮಕ್ಕಳಿಗೆ ಮನ್ನ ಮುಗ್ಸೋದಾಗೈತಿ. ಅಂಥದ್ದು ನಡ್ಸ್ಯಾರ ನೋಡು ಊರಾಗ. ಏನು ಟಿವ್ಯಾಗ ನೋಡಿರಿ ತಿಳ್ಕೊಬೇಕಲ್ಲ, ಸಾಲಿ ಕಲೀಲಿಕ್ಕಂದ್ರೆ ಏನಾಯ್ತು, ಚೆನ್ನಾಗಿ ನನ್ನ ಮಗಳು ನೋಡ್ಕೊಂಡು ಹೋದ್ರೆ ಸಾಕು ಅನ್ನೋದು ವಿಚಾರ ಇಲ್ಲ ಮಂದಿಗೆ. ಟಿವ್ಯಾಗ ನೋಡ್ತಾವೆ, ಟಿವ್ಯಾಗ ಏನಾರು ಒಂದು ಸುದ್ದಿ ಬಂದಿತ್ತಂದ್ರೆ ಅದನ್ನು ಕೆಟ್ಟ ಕಣ್ಣು ಬೆಳಗಿಸ್ಲಾರ್ದ ನೋಡ್ತಾವು. ಮತ್ತು ನನ್ನ ಮಕ್ಕಳಿಗೆ ಭಾಳ ಆಸ್ತಿ ಇದ್ದಿದ್ದು ಮಗನ ಹುಡುಗ ಬೇಕು ಅನ್ನೋದು ವಿಚಾರ ಮಾಡ್ತಾವೆ. ಏನು ಹೇಳೋದ, ನಮ್ಮ ಮಂದಿ ಬುದ್ಧಿ ಅಟ್ಟ ಐತೆ. ಅದೇನೋ ಅಂತಾರಲ್ಲ, ಹೆಂಗಸೂರು ಬುದ್ಧಿ ಮೊನ್ಕಾಲು ಕೆಳಗತ್ತ, ಅದೇನು ಗಾದೆ ಮಾತು ಸುಳ್ಳಲ್ಲ ಗಿರ್ಜಿ. ಹೌದು ಯವ್ವ, ಮನೆ ಒಂದು ಟಿವ್ಯಾಗ ನೋಡಿದಿಲ್ಲ, ಸಿಕ್ಕಂಗೆ ಆಸ್ತಿ ಐತೆ, ಅದು ಕೊಟ್ಟು ನೋಡಿದಿಲ್ಲ. 2-3 ತಿಂಗಳದಾಗ ಹುಡುಗಿನ ನಮ್ನಿ ಏನೇನು ಮಾಡಿಟ್ರು ನೋಡಿದಿಲ್ಲ ಯವ್ವ. ಜೀವ ಮರ ಅನ್ನಾಗತ್ತಿತ್ತು ನಮಗೆ. ಈ ನಮ್ನಿ ಆದ್ರೆ ಹಡ್ದವ್ವ ಅಪ್ಪ ಗೆಟ್ ಮರ ಅಂದಿರಬಾರ್ದು ಯವ್ವ. ಇಂಥವೆಲ್ಲ ನೋಡ್ಯಾರೆ ಮಂದಿ ಒಂದಿಟ್ಟು ಶಾನೆ ಆಗ್ಬೇಕು. ರೊಕ್ಕ ನೋಡ್ರೆ ಏನೂ ಬರಂಗಿಲ್ಲ, ರೊಕ್ಕ ಮನುಷ್ಯನ ನುಂಗ್ತೈತೆ ಅನ್ನೋದು ಗೊತ್ತಿಲ್ಲ. ರೊಕ್ಕ ಇದ್ದಾಗಟ್ಟ ಚಂದ, ಇರ್ಲಿಕ್ಕಂದ್ರೆ ಭಾಳ ಕೆಟ್ಟೈತಿ ಮನುಷ್ಯಂದ. ಏನು ಯವ್ವ, ಮಂದಿ ಇನ್ನರೇ ಶಾನೆ ಆಗಬೇಕು. ಇವೇನು ಶಾನೆ ಆಗಂಗಿಲ್ಲಳ, ರೊಕ್ಕ ಸಾಯು ಮಂದಿಗೆ ಅವ್ರ ಜೀವನ ಹೊಕ್ಕವು, ಏನು ಉಪಯೋಗ ಆಗೋದಿಲ್ಲ. ಅಯ್ಯ ಗಿರಿಜಿ, ಮತ್ತು ಆಗ ಏನು ಹೇಳತ್ತಿದ್ದಿ ನಮ್ಮ ಗ್ಯಾನಿ, ಮತ್ತು ನಮ್ಮ ವೈದ್ಯನ ಬಂದಿರು ಹಂಗೆ ಹಿಂಗೆ ಅಂತಂದು ಏನಾಯ್ತು ಹೇಳವ? ಅದೊಂದು ಮತ್ತು ಕೇಳಾರ್ದು ಹೋದ ನಾಳೆ ಮತ್ತು ನನ್ನ ಸೊಸೆ ಪಟಕ್ನ ಫೋನ್ ಹಚ್ಚೋಣ, ಮತ್ತು ಎಲ್ಲ ಬಿಟ್ಟು ಓಡೋದಾಕತ್ನ. ಅಯ್ಯ ಬಂದಿರುವ ಅವ್ರ ನಿಮ್ಮ ಮನೆ ಕಡೆ ನಾ ಅಲ್ಲಿ ಇದ್ದಿದ್ದಕ್ಕೆ ನನಗೆ ಹಂಗಂದ್ರು. ನಾಯಿ ಇದು ಮನೆ ಕಾಯಕ್ಕೆ ನಾಯಿ ಇಟ್ಟಾರಂಗೆ ನಿನ್ನಿಟ್ಟೋಗ್ಯಾರ ಹಂಗೆ ಹಿಂಗೆ ಅಂದರು. ನಾ ಏನು ಅನ್ಲಿಲ್ಲವ, ಸುಮ್ಮ ಆದ್ನಿ, ಎಲ್ಲಿ ಹತ್ರ ಬಾಯಿಗೆ ಹತ್ತೋದತ್ತಂದ. ಏನೋ ಮಾಡಿದಾರ ಪಾಪ, ಆಡ್ದಾರ ಬಾಯಾಗ ಅಂದಂಗೆ ಸುಮ್ಮನೆ ನಾ ಸುಮ್ಮಾಗ್ಬಿಟ್ನಿ. ಅಲ್ಲೇ ನಾ ಸುಮ್ಮಾದ್ನಿ. ಮತ್ತು ನಮ್ಮ ಮನೆಗೆ ಬನ್ನಿ ಆಕಿ ಭಾಳ ಹುಷಾರಾಗತ್ತೇಳ. ಒಟ್ಟು ನಾ ಅಲ್ಲೇ ಇವರದು ಆಕಿ ರಾಜವದು ಇದ್ದಾರಲ್ಲ, ಅವ್ರ ಜೊತೆ ನಿಂತೀನಿ. ಮಾತಾಡ್ಕೋತ ನಿಮ್ಮ ಮನೆ ಕಡೆನೂ ನೋಡತ್ತಿದ್ದೀವಿ ನಾವು ರಾಜವನ್ನು. ಬೇಕಾದ್ರೆ ನೀ ರಾಜವನ್ನು ಕೇಳು. ಮಣ್ಣಗಣ್ಣ ಹುಷಾಡತ್ತಿದ್ರು ಶಾಂತಕ. ಮಣ್ಣಗಂಡು ಒಟ್ಟು ನಿಮ್ಮ ಮನೆ ಯಾರು ಬರ್ತಾರೋ ಯಾರು ಹೊಕ್ಕಾರೋ ಎಲ್ಲ ನೋಡ್ಕೋತ, ಗಂಡ ಈ ಕಡೆ ಬಂದ್ರೆ ಹೇಂತಿ ಆ ಕಡೆ ಹೇಂತವ್ರು ಈ ಕಡೆ ಗಂಡ ಹಿಂಗೆ ಮಾಡತ್ತಿದ್ರು. ನಮಗೆ ಸಂಶಯ ಬತ್ತು. ನಾವೇನು ಮಾಡಿದ್ವಿ, ನಾನು ಮತ್ತು ರಾಜವ್ವ ಹಂಗೆ ಮಾತಾಡ್ಕೋತ, ನಾನು ಹೆಂಗಿದ್ರು ಅಕ್ಕಿ ಒಣಕ್ಕೆ ಹಾಕಕ್ಕೆ ನಾ ಇಟ್ಟಿದ್ನಿ. ಬಿಸಿಲ ಬಿದ್ದಿದ್ದಿಲ್ಲ ಮನೆ ಕಡೆ.
ಮತ್ತು ನಮ್ದು ಪತ್ರಾಸ್ ಮೇಲೆ ಎಲ್ಲಿ ಹಾಕೋದು ಬಿಡವ ಅಂತಂದು ರಾಜವ್ರ ಮನೆ ಸ್ಲ್ಯಾಪ್ ಐತ್ಲ, ನೀನು ಇದ್ದಿದ್ದಿಲ್ಲ ಮತ್ತು ಆಕಿನ ಕೇಳಿ ಅಲ್ಲಿ ಅವ್ರ ಮನೆ ಮೇಲೆ ಹಾಕ್ಬೇಕಂತಂದು ಹೋದ್ನಿವಾದ ತೊಗೊಂಡು ಹೋದ್ನಿ. ಅವ್ರ ಮತ್ತು ನಿಮ್ಮ ಮನೆ ಸುತ್ತ ಸುಳಿದಾಡಕತ್ತಾರವ. ಈಕಿ ರಾಜವ್ ಏನಂದ್ಲು, ಇಲ್ಲ ಗಿರ್ಜಕ್ಕ ಅವ್ರೇನೋ ಕಿತ್ಬಿ ನಡ್ಸ್ಯಾರು, ನಾವು ಅಲ್ಲೇ ಹೋಗುನು, ನಡಿ ನಡಿ ನೀ ಹೋಗು ನಡಿ ಅಲ್ಲೇ ಅಂತಂದ್ಲು. ನಾನು ಏನು ಅದ್ಕೋತನ ಮುಂದೆ ಅಲ್ಲೇ ಮತ್ತು ರಾಜವ್ವ ತನ್ನ ಪಾಪ ಒಂದೆರಡು ಹರಕ್ಕೆ ಪಡಿಕೆ ಕೊಟ್ಲು. ನಾನು ಒಂದೆರಡು ಹರಕ್ಕೆ ಪಡಿಕೆ ತೊಗೊಂಡು ಹೋಗಿದ್ನಿ. ಅಲ್ಲೇ ನಿಮ್ಮ ಮನೆ ಮುಂದೆ ಏನು ಮಾಡಿದ್ವಿ ಗೊತ್ತಾನೆ, ನೀವು ಕಾರ್ ನಿಲ್ಲಿಸ್ತಿರ್ಲ, ಅದ್ರ ಈ ಕಡೆ ಜಾಗ ಐತೆ ನೋಡಿ, ಅಲ್ಲೇ ಒಂದು ಇಳಿ ಬಿಸಿಲು ಬಿದ್ದಿತ್ತು. ಮತ್ತು ಅಕ್ಕಿಗೆ ಭಾಳ ಬಿಸಿಲಾದ್ರೆ ನಡೆಯಂಗಿಲ್ವಾ, ಅತಿ ಬಿಸಿಲಾದ್ರೆ ಚಲೋ ಅನ್ಸಂಗಿಲ್ಲ ತಂದು ಅದ ಎಳಿ ಬಿಸಿಲಕ್ಕೆ ನಾ ಹಾಕ್ಬೇಕಂತಂದು ನಾನು ಆಕಿ ರಾಜವ್ಗಳಲ್ಲಿ ಹೋಗಿದ್ನಿ. ಅನ್ನೋಟಿಗೆ ನಿಮ್ಮ ಗಾಡಿ ಹಚ್ಚತ್ತಿರ ಅದ್ರ ಬಾಜು ಎಳಿ ಬಿಸಿಲು ಬಿದ್ದಿತ್ತು. ಅಲ್ಲಿ ಒಣಗಿ ಹಾಕಿ ನಾನು ರಾಜವ್ವ ಮತ್ತು ಜಯವ್ವ ಎಲ್ಲರೂ ಕೂಡಿ ಅಲ್ಲೇ ಕೂತೀವಿ. ಇವರು ಬಂದಾರ ಮತ್ತು ಅಯ್ಯ ನೀವೇನು ಇಲ್ಲಾಕೆ ಅಕ್ಕಿ ಒಣಗಿ ಹಾಕ್ಯಾರಿ, ನಮ್ಮ ಶಾಂತ ಅದು ಯಾರೂ ಮನ್ಯಾಗಿಲ್ಲ, ಏನು ನಡ್ಸ್ಯಾರ ನಿಮ್ಮ, ಏನು ಕಿತ್ಬಿ ನಡ್ಸ್ಯಾರ, ನಮಗೆ ಭಯ ಆಗತ್ತಾರ. ಆಕಿ ರಾಜವ್ವ ಅಂದ್ಲು, ಇನ್ಕ ಮಟ ನೀವು ಸುಳ್ದಾಡತ್ತೀರಿ, ನಾವೇನು ಸುಳ್ದಾಡತ್ತಿಲ್ಲ, ನಾವು ಶಾಂತಕ್ಕಗ ನಿನ್ನೆ ಹೇಳಿವಿ, ನಿನ್ನೆ ಹೇಳಿಕಿಶಿಂದ ಇಲ್ಲಿ ಅಕ್ಕಿ ಒಣಗಿ ಹಾಕ್ತಿವತ್ತು ನಿನ್ನೆ ಹೇಳಿ ಹಾಕೊಂಡು ಕೂತೀವಿ, ನೀವೇನು ರೀ ನಮಗೆ ಅನ್ನವ್ರ, ಆಕಿನ ಏನು ಅನ್ನಂಗಿಲ್ಲ, ನೀವು ಅನ್ನವ್ರು ಯಾರ್ರೀ ಅತ್ತ ಈಕಿ ಅಂದಳ್ವ ರಾಜವ್ವ. ನಾನು ಆಕಿ ನಿಮ್ಗೆ ಏನೇನತ್ತಾಳ, ನಮ್ಮ ಅಕ್ಕ ನಮಗೆ ಹೇಳೋಗ್ಯಾಳು ಮನ್ಯಾಗ ನಾವು ಇರೋದಿಲ್ಲ, ಮತ್ತು ನೀವು ಮನೆಗಡೆ ನೋಡ್ಕೋತಾ ಇರತ್ತೆ ನಮಗೆ ಹೇಳೋಗ್ಯಾರು, ನೀವು ಇಲ್ಲ ಕೂತಾರ ನಡ್ರತ್. ನೀನು ನಡ್ರಿ ಅನ್ನಕ್ಕೆ ನಾನು ನಿಮ್ಮ ಮನೆಗೆ ಬಂದಿಲ್ಲ ಬೊಬ್ಬನಿ, ನಾವು ಶಾಂತಗಳು ಮನೆ ಮುಂದೆ ಬಂದು ಕೂತೀವಿ, ನಿಮ್ಮ ಮನೆ ಮುಂದೆ ಬಂದು ಕೂತಾಗ ಹೇಳಕ್ಕೆ ನೀ ನಮಗೆ, ನೀ ಏನು ನನಗೆ ಅನ್ನಕ್ಕೆ ಹೋಗ್ಬೇಡ, ಸದ್ದ ಶಾಂತಕ್ಕೆ ಫೋನ್ ಹಚ್ಚಿ ಕೇಳ್ತನು, ಹೇಳೋಗ್ಯಾಳು ಏನು ಮಾಡ್ಯಾಳು ನನಗೂ ಹೇಳೋಗ್ಯಾಳಕಿ ನಮ್ಮ ಮನೆ ಕಡೆ ನೋಡ್ಕೋತಾ ಇರುವ ಅಂತಂದ. ನಾನು ಏನು ಮಾತ ಇಲ್ಲಿ ಗಂಡ ಹೆಂಡತಿ ಗಪ್ಪ ಆಗ್ಬಿಟ್ರೆ ಎದಕ್ಕೆ ಬರೋದು ಹೋಗೋದು ಮಾಡತ್ತಿದ್ರು ಅನ್ನೋದು ಗೊತ್ತಾಗಲಿಲ್ಲ ಶಾಂತಕ್ಕ. ಈಕಿ ರಾಜಕ್ಕೆ ಏನು ಅನ್ನಕತ್ಲು, ಮನೆಯಿಂದ ಅವ್ರು ಹಂಗೆ ಮಾಡತ್ತಾರು, ಶಾಂತಕ್ಕದು ಇರ್ಲಾರ್ದ ಬರೀ ಬರೋದು ಹೋಗೋದು ಮಾಡ್ತಾರೋ ಎದಕ್ಕನ್ನೋ ನಮಗೂ ಗೊತ್ತಾಗ್ಬತ್ತು, ನಾನು ಭಾಳ ಸರಿ ನೋಡೀನಿ ಅತ್ ಹಿಂಗಂದಳು. ನಾ ಏನು ಮಾತಾಡಲಿ, ನನಗೇನು ಗೊತ್ತಿಲ್ಲ, ನಾ ಇದೇ ಸರಿ ನೋಡಿದವ್ರು ನಂಗೆ ಮಾಡುದ, ಅದಕ್ಕೆ ಇನ್ನು ಇದನ್ನು ಸುದ್ದಿ ನಿನಗೆ ಹೇಳಬೇಕಲ್ಲ, ಹೇಳಿಕಂದ್ರೆ ಆಮೇಲೆ ನಿಮಗೆ ಗೊತ್ತಿದ್ದು ಹೇಳಿಲ್ಲನ ಬಿಡಾಡ್ಯಾರತ್ ನೀನು ನಮಗೆ ಬೈತಿ, ಅದಕ್ಕೆ ಹೇಳಿನಿವನ. ಇಲ್ಲ ಅವ್ರಿಗೆ ನಿಮ್ಗೆ ಜಗಳ ಆಗಿತ್ತು, ಮತ್ತೆ ಈ ಕಡೆ ಬರತ್ತಾರ ಅವ್ರ. ಅಯ್ಯ ಏನು ಹೇಳ್ತಿ ಬಿಡಯ್ಯವ್ವ, ಅವ್ರದ ಜಗಳ ಆಗಿತ್ತು, ಮಾತು ಬಿಟ್ಟಿದ್ವಿ, ಸುಮ್ಮಾಗಿದ್ವಿ ಬಿಡು. ಕರೆ ಇವ್ರ ನಮ್ಮ ಗೌಡ್ರದಾರ್ಲ ಮದ್ವೆ ಟೈಮ್ದಾಗ ಒಂದು ಮಾತು ಕರೀನು ಅಂತ ಕರೆದ್ರು, ಏನು ಮದ್ವೆಗೆ ಒಂದು ಮಾತು ಕರ್ದೀವಿ, ಮತ್ತು ಎಲ್ಲ ಮಾಡ್ಕೊಂಡಿಲ್ಲ, ಈಗ ಬಂಗಾರ ಎಲ್ಲ ತೊಗೊಂಡಿವಿ, ಆಮೇಲೆ ಚಲೋ ಪಕ್ಕಿ ಸೀರೆ ತೊಗೊಂಡಿವಿ, ನಾವು ಅದನ್ನೆಲ್ಲ ಹೊಟ್ಟೆ ಕಿಚ್ಚಾಕಿಗೆ ನಮ್ಮ ನೆಗ್ಯಾನಿಗೇನು ಈಟ ಹೊಟ್ಟೆ ಕಿಚ್ಚೈತೇನೆ ಯವ್ವ, ಇನ್ನು ಅದನ್ನು ಏನು ಮಾಡ್ತಾಳು ಯವ್ವ, ಅದಕ್ಕೆ ಸುಳ್ದಾಡ್ತಿರ್ತಾಳೆ, ನನಗೆ ಗೊತ್ತೈತಿ. ಅದಕ್ಕೆ ಮೊನ್ನೆ ನಾವು ಸ್ವಾತಿಗಳು ತವ್ರ ಮನೆಗೆ ಹೋಗುವಾಗ ಬಂಗಾರ ಎಲ್ಲ ಒಯ್ದ ಬಿಟ್ಟಿದ್ದೀವವ, ಎಲ್ಲಿದ್ದು ಬೇಡ ತಂದು ಎಲ್ಲಿ ನಾಳೆಗೆ ಕಿಲಿ ಹಾಕಿದ ಮನೆ ಇರ್ತೈತಿ, ಮೂರು ತೊಗೊಂಡು ಹೋದ್ರೆ ಏನು ಮಾಡೋದತ್ತಂದು ನಾನು ಸ್ವಾತಿ ಮಾತಾಡ್ಕೊಂಡನ ಇಬ್ಬರು ಎಲ್ಲ ಪರ್ಸಾಗ ಹಾಕೊಂಡು ಗಚ್ಚಿ ಚೆನ್ನಾಗಿ ಇಟ್ಕೊಂಡು ಹೋಗ್ಬಿಟ್ಟಿದ್ದೀವಿ. ಎಲ್ಲಿದ್ದೇವ ಇಡೋದು, ಆ ಕಡೆ ಒಂದು ಚಿತ್ತ ಈ ಕಡೆ ಒಂದು ಚಿತ್ತ ಬೇಡ ತಂದು ಒಯ್ದ ಬಿಟ್ಟಿದ್ದೀವವ ನಾವು. ಅಲ್ಲ ಬಿಡಾಡಿ, ನಾವು ಯಾರೇ ಮನೆಯಾಗಿದ್ದಾಗ ಒಟ್ಟು ಹನಿಗೆ ಹಾಕೋದಿಲ್ಲ, ಈಗ ಒಳ್ಳೆ ಬರಾತಳು, ಈ ನಮ್ಮ ಗೌಡ್ರಿಗೆ ತಿಳಿಲಿಲ್ಲ, ಅವ್ರೇನು ಮದ್ವೆ ಕರೀದು ಬೇಡ ಅಂದ್ರೆ ಅಯ್ಯ ಹಂಗೆ ಬರ್ತೈತಿ ಅಂತಂಬ್ರ ಕರೀನು ಅಂತಂದು ಕರೆದ್ರು. ಈಗ ನೋಡಿ ಈಗ ಮತ್ತೆ ಈ ಕಡೆ ಬರೋದು ಹೋಗೋದು ಭಾಳ ಚಾಲು ಮಾಡ್ಯಾರ ಅನ್ನಂಗಾತು. ಇದೇನಾರೇ ನನ್ನ ಮಗಗೆ ಗೊತ್ತಾತಂದ್ರೆ ಮುಗಿದ, ಅವ್ರ ಅಪ್ಪನ ಇನ್ನು ಬೈದ ಬಿಡ್ತಾನೆವ. ನಾ ಈಗೇನು ಹೇಳಂಗಿಲ್ಲ, ನೋಡ್ಕೊಂಡು ಒಂದಿನ ಹೇಳ್ತನು. ಆದ್ರೆ ಇನ್ನು ನಾವು ಮನೆಗೆ ಇಂಟ್ರ ಎಲ್ಲರೂ ಊರಿಗದು ಹೋಗ್ಬೇಕಾರ ಭಾಳ ಪದ್ಧತಿ ಸರಿಲೆ ಪಚ್ ಮಾಡ್ಕೊಂಡು ಊರಿಗೆ ಹೋಗ್ಬೇಕು ನೋಡ ಗಿರ್ಜಿ. ಹೌದಾ ಶಾಂತಕ್ಕ, ಈಗೇನು ಮೊನ್ನೆ ಮದ್ವೆಗೆ 10-15 ಸಾವಿರ ರೂಪಾಯಿ ಕೊಟ್ಟು ಒಂದೊಂದು ಸೀರೆ ತೊಗೊಂಡಿರಿ, ಮತ್ತು ಹೊಟ್ಟೆ ಕಿಚ್ಚಿಗೆಲ್ಲರ ಕಟ್ ಮಾಡಿಗಿಟ್ಟಾಳೆವ, ಮೊದ್ಲು ಎಲ್ಲ ಹಂಗೆ ಮಾಡ್ಯಾಳೆವ, ಸೀರೆದು ಎಲ್ಲ ಕಟ್ಟ ಮಾಡ್ಯಾಳೆವ, ನೀನು ನಾವು ನೋಡೀವಿ, ಬೇಡ ನೀವೆಲ್ಲ ಪಚ್ ಮಾಡ್ಕೊಂಡೆ ಇಟ್ಬಿಡೆವ. ಆದರೂ ನೀವು ಒಟ್ಟು ನೋಡ್ಕೋತೇ ಇರಿವ, ಯಾವಾಗಾರೆ ಆ ಕಡೆ ಈ ಕಡೆ ಬಂದಾಗ ಸುಳ್ದಾಡಕತ್ತೀರ ಒಂದಿಟ್ಟು ನನಗೆ ಫೋನ್ ಮಾಡಿ ಹೇಳ್ರಿ, ಒಂದಿಟ್ಟು ನಮಗೂ ಅನುಕೂಲ ಆಕತ್ ನೋಡು. ಅಯ್ಯ ಶಾಂತಕ್ಕ, ನೀನು ಸಂಚಾನ ನಾವು ನಿಮ್ಮ ಮನೆ ಮುಂದೆ ಕೂತಿದ್ವಳ, ಒಬ್ರಾಗನ ಒಬ್ರು ಪಾಳೆ ಹಚ್ಕೊಂಡು ಕೂತಿದ್ವಿ, ಮತ್ತು ಏನು ಮಾಡೋದೇವ ಅವರೇ ಆ ನಮ್ಮನೆ ಸುಳ್ದಾಡತ್ತಿದ್ವು. ಅದಕ್ಕೆ ಮುಂಜಾನೆ ನಾನು ಜಯವ್ವ ಮತ್ತು ರಾಜವ್ವ ಕೂತಿದ್ವಿ, ಆಮೇಲೆ ನಾವು ಒಂದಿಟ್ಟು ಮನೆಗೆ ಬಂದು ಅಡುಗೆ ಅದು ಮಾಡ್ಕೊಂಡು ಆಮೇಲೆ ನಾ ಬಂದು ಕೂತ್ನಿ, ಜಯವ್ವ ನಾನು ಕೂತ್ವಿ, ರಾಜವ್ವ ಅಡುಗೆ ಮಾಡಕ್ಕೆ ಹೋದಳು, ಆಕಿ ಬಂದಳು, ಆಮೇಲೆ ಜಯವ್ವನ ಕಳಿಸಿದ್ವಿ. ಹಿಂಗೆ ಮಾಡಿ ಎಲ್ಲರೂ ಕೂಡ ಕೂತಿದ್ವಿವ ನಾವು. ಚಲೋ ಕೆಲಸ ಮಾಡ್ಯಾರ ಬಿಡವ, ನೀವು ಬರಬ್ಬರ್ ಮಾಡ್ಯಾರ, ಬರಬ್ಬರ್ ಬುದ್ಧಿ ಬಂದೈತೆ ಅವ್ರಿಗೀಗ. ಇನ್ನು ಭಾಳ ಶಾನೆ ಆಗ್ಬೇಕಪ್ಪಿವ. ಬಿಡಮಲ್ಲವಕ್ಕ, ಅದನ್ನೇನು ತಲೆ ಕೆಡಿಸ್ಕೋಬೇಡ ಭಾಳ. ಅಲ್ಲಿ ಹೆಣ್ಣು ನೋಡೋಕೆ ಹೋಗಿದ್ದ, ಮತ್ತು ಬೇರೆ ಕಡೆ ನೋಡಕ್ರೆ, ಮತ್ತು ಯಾವಾರ ಇದ್ರೆ ನಾವು ಹೇಳ್ತೀವಿ. ಗಿರ್ಜಿನೂ ನೋಡತ್ತೇಳು ಹೆಂಗಿದ್ರು ಎಲ್ಲ ಹುಡುಗರಿಗೆ ಹೆಣ್ಣು ನೋಡೋದೈತಿ ಈಗ, ಒಬ್ಬರಿಗೆ ಒಬ್ಬರಿಗೆ ಪಾಸ್ ಆಗತ್ತವು. ನಿಮ್ಮ ಮಂದಿದ್ದು ನೀವು ನೋಡಕ್ರೆ, ಅವ್ರ ಮಂದಿದ್ದು ಅವ್ರು ನೋಡ್ಬಾರಕ್ಕ. ನೀ ಏನು ಅದನ್ನ ಬಾ ತಲೆಗೆ ಹಚ್ಕೊಳಕ್ಕೆ ಹೋಗ್ಬೇಡ, ಮತ್ತು ನೋಡಕ್ರೆ.
ಇಲ್ಲವ್ವ ನನಗೇನು ಅದೇನಿಲ್ಲ, ತಲೆಗೇನು ಹಚ್ಕೊಂಡಿಲ್ಲ. ಈ ಕಲೀಲಾರ್ದು ಹುಡುಗ್ಯಾರ್ದ ಯಾ ನಮ್ನಿ ಡಿಮ್ಯಾಂಡ್ ಆಗೈತೆ ನೋಡಯ್ಯವ್ವ. ಈ ನಮ್ನಿ ಡಿಮ್ಯಾಂಡ ಮನಗಂಡ ಡಿಮ್ಯಾಂಡ್ ಆಗೈತೆ ಬಿಡು. ಅಯ್ಯಯ್ಯವ್ವ, ಹುಡುಗಿಯರ್ದು ಏನು ಡಿಮ್ಯಾಂಡ್ ಇರಂಗಿಲ್ಲ, ಅವ್ರವ್ಗಳ್ದ ಭಾಳ ಡಿಮ್ಯಾಂಡ್ ಇರ್ತೈತಳೆ ಯವ್ವ. ನೀ ನೋಡಿ ಇಲ್ಲೋ ಅವ್ರವ್ಗಳ್ದ ಭಾಳ ಕಿಲಾಪ್ ಇರ್ತಾವೆ. ಅವ್ರವ್ ಹೇಳ್ದಂಗನ ಆಗ್ಬೇಕು ಅನ್ನೋದು ಭಾಳ ಇರ್ತೈತಿ. ಗಂಡುಗಳ್ನ ಎಲ್ಲಿ ಮಾತಾಡ್ಸ್ಕೊಡ್ತಾರೆ, ಈಗೆಲ್ಲ ಹೆಂಡ್ತಿಗಳು ನಡೆಸ್ತಾರೆ. ಎಲ್ಲರ ಮನ್ಯಾಗೂ ಹೆಂಡ್ತಿಗಳ್ದ ನಡೆದೈತಿ. ಕಾಲ್ಮಾನ ಒಂದು ಚೇಂಜ್ ಆಗುತ್ತೈತ್ಲೆ. ಆತ್ರಿ, ಮತ್ತು ನಿಮ್ಮ ಮನ್ಯಾಗ ನಿಮ್ಮ ಹಿರ್ತಾನ ಐತ್ರೋ ಏನು ನಿಮ್ಮ ಗಂಡನ ಹಿರ್ತಾನ ಐತೆ ಅನ್ನೋದು ಕಮೆಂಟ್ ಮಾಡಿ ತಿಳಿಸ್ರಿ. ಮತ್ತು ನಮ್ಮ ವಿಡಿಯೋ ಹೆಂಗೈತೆ ಅನ್ನೋದು ಕಮೆಂಟ್ ಒಳಗೆ ತಿಳಿಸ್ರಿ. ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ.